ಗಣರಾಜ್ಯೋತ್ಸವ ಪೆರೇಡ್ಗೆ ದೆಹಲಿ ಸಜ್ಜು. ಸಂಭ್ರಮಾಚರಣೆ ಮೇಲೆ ಉಗ್ರರ ಕರಿನೆರಳು. ಖಾಕಿ ಕಣ್ಣಿಗೆ ಎಐ ಸ್ಮಾರ್ಟ್ ಕನ್ನಡಕ. ಉಗ್ರರ ಚರಿತ್ರೆ ಓದಲಿದೆ ಸನ್ ಗ್ಲಾಸ್. ನವೆಂಬರ್ 10, 2025 ಈ ದಿನವನ್ನ ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ? ಇಳಿ ಸಂಜೆಯ ಸಮಯದಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಉಗ್ರರು ಆತ್ಮಾಹುತಿ ದಾಳಿ ನಡೆಸಿದ್ರು. ಈ ಭೀಕರ ಘಟನೆ ಇನ್ನೂ ಕಣ್ಮುಂದೆ ಹಾಗೆಯೇ ಇದೆ. ಆಗಲೇ ಈ ಪಾಪಿಗಳು ಮತ್ತೊಮ್ಮೆ ದಾಳಿ ನಡೆಸೋದಕ್ಕೆ ಸಂಚು ರೂಪಿಸಿದ್ದಾರೆ. ಅದಕ್ಕೆ ಈ ಉಗ್ರ ಸಂಘಟನೆಗಳು ಇಟ್ಟ ಮುಹೂರ್ತ ಜನವರಿ 26. ಅದು ದೇಶದ 77ನೇ ಗಣರಾಜ್ಯೋತ್ಸವ. ಇಡೀ ದೇಶ ಈ ಹಬ್ಬವನ್ನ ಆಚರಿಸೋ ತಯಾರಿಯಲ್ಲಿದೆ. ಇದೇ ಸಮಯದಲ್ಲಿ ಭಯೋತ್ಪಾದಕರು ಮಾರಣ ಹೋಮ ಮಾಡಲು ಸಿದ್ಧತೆ ನಡೆಸಿದ್ದಾರೆ. ಇಂತಹ ಕಿರಾತಕರನ್ನ ಪತ್ತೆ ಹಚ್ಚುವುದಕ್ಕಾಗಿ ಎಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕನ್ನಡಕವನ್ನ ದೆಹಲಿ ಪೊಲೀಸರಿಗೆ ನೀಡಲಾಗಿದೆ. ಅಷ್ಟಕ್ಕೂ ಈ ಎಐ ಗ್ಲಾಸ್ನ ವಿಶೇಷತೆ ಏನು? ಇಲ್ಲಿದೆ ಡೀಟೇಲ್. ಪ್ರತಿ ಬಾರಿಯಂತೆ ಈ ಬಾರಿಯೂ ಅದೇ ಆತಂಕ. ಗಣತಂತ್ರದ ಖುಷಿಗೆ ಕೊಳ್ಳಿ ಇಡಲು ಪಿತೂರಿ ನಡೆಸಿವೆ ಉಗ್ರ ತಂಡಗಳು. ಅಂದು ದೆಹಲಿಯಲ್ಲಿ ರಕ್ತದಾಟ ಆಡುವುದಕ್ಕೆ ಸಿದ್ಧರಾಗಿದ್ದಾರೆ. ಇದರ ಮಾಹಿತಿ ಈಗ ಗುಪ್ತಚರ ಇಲಾಖೆಗೆ ಸಿಕ್ಕಿದೆ. ತಕ್ಷಣವೇ ದೇಶದ ಮೂಲೆ ಮೂಲೆಯಲ್ಲೂ ಬಿಗಿ ಭದ್ರತೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದೇ ಉದ್ದೇಶಕ್ಕಾಗಿ ಈಗ ಖಾಕಿ ಕಣ್ಣಿಗೆ ಸ್ಪೆಷಲ್ ಕನ್ನಡಕವನ್ನು ಹಾಕಿದ್ದಾಗಿದೆ. ಎಸ್ ವೀಕ್ಷಕರೇ, ನೀವು ಕೇಳಿಸಿಕೊಂಡಿದ್ದು ಸರಿ. ಖಾಕಿ ಪಡೆಯವರು ಇನ್ನು ಮುಂದೆ ಈ ಸ್ಪೆಷಲ್ ಕನ್ನಡಕವನ್ನ ಧರಿಸಲೇಬೇಕು. ಇದು ಅಂತಿಂತ ಕನ್ನಡಕ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಮಾರ್ಟ್ ಕನ್ನಡಕ. ಇದನ್ನು ಧರಿಸಿ ನೋಡಿದ್ರೆ ಸಾಕು, ಉಗ್ರರು ಯಾವ ಹಗಲು ವೇಷದಲ್ಲಿ ಇರಲಿ ಆತನ ಚರಿತ್ರೆ ಕ್ಷಣ ಮಾತ್ರದಲ್ಲಿ ಗೊತ್ತಾಗಿ ಬಿಡುತ್ತೆ. ಸಾವಿರಾರು ದೆಹಲಿ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಅರೆ ಸೈನಿಕ ಪಡೆಗಳು, ಕಮಾಂಡೋಗಳು, ಸ್ನೈಪರ್ಗಳಿಗೆ ಈ ಎಐ ಕನ್ನಡಕವನ್ನ ನೀಡಲಾಗಿದೆ. ಮೊದಲಿಗೆ ಈ ಕನ್ನಡಕ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಅಸಲಿಗೆ ಈ ಕನ್ನಡಕಗಳಲ್ಲಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಅಲ್ಲದೆ 65,000 ಅಪರಾಧಿಗಳ ಡೇಟಾ ಕ್ಷಣ ಮಾತ್ರದಲ್ಲಿ ಸಿಗುವಂತೆ ಮಾಡಲಾಗಿದೆ. ಪೊಲೀಸರು ಈ ಕನ್ನಡಕಗಳನ್ನು ತಮ್ಮ ಮೊಬೈಲ್ ಫೋನ್ಗಳಿಗೆ ಅಪ್ಲಿಕೇಶನ್ ಮೂಲಕ ಸಂಪರ್ಕಿಸುತ್ತಾರೆ. ಇದರ ನಂತರ ಯಾವುದೇ ಅಪರಾಧಿ ಪೊಲೀಸರ ಕಣ್ಣಿಗೆ ಬಿದ್ರೆ ಈ ಕ್ಯಾಮೆರಾ FRS ಮೂಲಕ ಅಂದರೆ ಮುಖವನ್ನ ನೋಡಿ ಆ ಅಪರಾಧಿಯ ಚರಿತ್ರೆಯನ್ನೇ ಕಣ್ಮುಂದೆ ಇಟ್ಟುಬಿಡುತ್ತೆ. ಅಪರಾಧಿಯನ್ನು ಗುರುತಿಸಿದ ನಂತರ ಈ ಕನ್ನಡಕಗಳು ಪೊಲೀಸ್ ಅಧಿಕಾರಿಗೆ ಎಚ್ಚರಿಕೆ ನೀಡುತ್ತವೆ. ಇದರಿಂದಾಗಿ ಅವರು ಸ್ಥಳದಲ್ಲೇ ಸೆರೆ ಹಿಡಿಯಲ್ಪಡುತ್ತಾರೆ. ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸುವ ಜನರ ಥರ್ಮಲ್ ಸ್ಕ್ಯಾನಿಂಗ್ ನಡೆಸಲು ಈ ಕನ್ನಡಕವನ್ನು ಬಳಸಲು ಸಾಧ್ಯವಾಗುತ್ತೆ. ಇದರ ಅರ್ಥ ಗಣರಾಜ್ಯೋತ್ಸವದ ಪೆರೇಡ್ಗೆ ನಿಷೇಧಿತ ವಸ್ತುವನ್ನ ಹೊತ್ತೊಯ್ಯುವವರು ಹುಷಾರಾಗಿರಬೇಕು. ಈ ಕನ್ನಡಕಗಳನ್ನು ಧರಿಸಿದ ಪೊಲೀಸರ ಕಣ್ಣಿಗೆ ಬಿದ್ರೆ ಅವರು ಅಂಧರಾಗುವುದು ಗ್ಯಾರಂಟಿ. ಪೆರೇಡ್ನಲ್ಲಿ ಭಾಗವಹಿಸುವ ಸಾಮಾನ್ಯ ಜನರಿರಲಿ, ಅತಿಥಿಗಳಿರಲಿ, ಅತಿಗಣ್ಯ ವಿಐಪಿಗಳಿರಲಿ ಎಲ್ಲರನ್ನೂ ಸಹ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಭದ್ರತೆ ದೃಷ್ಟಿಯಿಂದ ಇದು ಅನಿವಾರ್ಯ ಕೂಡ. ಅಷ್ಟೇ ಅಲ್ಲ, ಕೆಲವು ವಿಐಪಿ ಅತಿಥಿಗಳ ಸೌಕರ್ಯ ಮತ್ತು ಸುರಕ್ಷತೆಗಾಗಿ ಸುರಕ್ಷಾ ನಿಯೋಜನೆಯಲ್ಲಿ ಹಲವು ಬದಲಾವಣೆಗಳನ್ನ ಮಾಡಲಾಗಿದೆ. ಸಮಾರಂಭ ಸ್ಥಳದೊಳಗೆ ಬ್ಯಾಗ್, ಬ್ರೀಫ್ ಕೇಸ್, ಆಹಾರ ಪಾನೀಯ, ಮೊಬೈಲ್ ಫೋನ್, ಎಲೆಕ್ಟ್ರಾನಿಕ್ ವಸ್ತುಗಳು, ಪವರ್ ಬ್ಯಾಂಕ್, ನೀರಿನ ಬಾಟಲ್, ಶಸ್ತ್ರಾಸ್ತ್ರಗಳು, ಚೂಪಾದ ವಸ್ತುಗಳು, ಉರಿಯಬಹುದಾದ ವಸ್ತುಗಳು, ಛತ್ರಿ, ಪರ್ಫ್ಯೂಮ್, ಆಟಿಕೆ ಶಸ್ತ್ರಾಸ್ತ್ರಗಳು ಮತ್ತು ಯಾವುದೇ ಸ್ಫೋಟಕಗಳನ್ನು ತರಲು ಸಂಪೂರ್ಣ ನಿಷೇಧಿಸಲಾಗಿದೆ. ಒಟ್ನಲ್ಲಿ ಜನವರಿ 26ರಂದು ಈ ಭಯೋತ್ಪಾದಕರು ಬಾಲ ಬಿಚ್ಚದಂತೆ ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಅಷ್ಟಕ್ಕೂ ಇನ್ನೂ ಕೆಲ ಮಾಹಿತಿ ಪ್ರಕಾರ ಈ ಉಗ್ರರು ಕೇವಲ ದೆಹಲಿಯನ್ನ ಮಾತ್ರ ಅಲ್ಲ, ದೇಶದ ಇನ್ನೂ ಬೇರೆ ಬೇರೆ ಭಾಗಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವ ಸಾಧ್ಯತೆಗಳಿವೆ. ಅದಕ್ಕೆ ಸಾಕ್ಷಿಯೂ ಸಿಕ್ಕಿದೆ. ಆದ್ರಿಂದ ಅನುಮಾನ ಬಂದಲ್ಲೆಲ್ಲ ವಿಶೇಷ ಪಡೆಯ ಸೈನಿಕರನ್ನ ನಿಯೋಜಿಸಲಾಗಿದೆ. ಅಂಥವರಿಗೂ ಈ ಸ್ಪೆಷಲ್ ಎಐ ಕನ್ನಡಕವನ್ನ ನೀಡಲಾಗಿದೆ. ಉಗ್ರರ ಮೇಲೆ ಹದ್ದಿನ ಕಣ್ಣು ಇಡೋದು ಅಂದ್ರೆ ಇದೇ ತಾನೇ.